ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತದಾಯಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಕಲೆಕ್ಷನ್ ನೋಡಿದ್ರೆ 18 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 3 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸಂಯುಕ್ತ ಕರ್ಣಿ, ಶಿವಾಜಿ, ಪುನೀತ್, ಹರಿ ಭಾಸ್ಕರ್, ಸೃಣಾಲ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಸಂಯುಕ್ತ ಕರ್ಣಿ ಮೂವಿಯಲ್ಲಿ ಹೀರೋ ಆಗಿರ್ಬೋದು, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ತಮಿಳಲ್ಲಿ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಈ ಮೂವಿಗೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಊರಲ್ಲಿ ತುಂಬ ಕೊಲೆಗಳು ನಡೀತಾ ಇರ್ತವೆ, ಅದನ್ನು ಯಾರೆಲ್ಲ ಮಾಡ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯಲ್ಲಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು ಹೀರೋ ಅವರು. ಹಾಗೆಯೇ ಈ ಮೂವಿಯ ಇಲ್ಲಿ ತಮಿಳ್ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳಬಹುದು. ಹಾಗೆಯೇ ಮ್ಯೂಸಿಕ್ ಆಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಮತ್ತು ಒಂದು ಆ್ಯಕ್ಷನ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಗೆ ಒಂದನೇ ಸ್ಟೋರಿ ಹೇಳಿದ್ರೆ, ತಿರು ಅನ್ನೋ ವ್ಯಕ್ತಿ ಇರ್ತಾರೆ. ತಿರುವಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ತಿರು ಅನ್ನೋ ವ್ಯಕ್ತಿ ಅವ್ರ ಊರಿನಲ್ಲಿ ಪೊಲೀಸ್ ಆಫೀಸರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಕಾನ್ಸ್ಟೇಬಲ್ ಆಗಿರ್ತಾರೆ. ಆದರೆ ಪೊಲೀಸ್ ಆಫೀಸರು ಕಾನ್ಸ್ಟೇಬಲು ಇಬ್ಬರು ಕೂಡ ಏನು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಕಾನ್ಸ್ಟೇಬಲ್ಗೆ ಸುಮಾರು ಕೆಲಸಗಳು ಉಂಟಾಗ್ತವೆ. ಅದರಲ್ಲಿ ಕೊಲೆ ಕೇಸಲ್ಲಿ ಕಾನ್ಸ್ಟೇಬಲ್ ಕೂಡ ಎಂಟರ್ ಆಗ್ತಾರೆ. ಅದರಿಂದ ಈ ಕಾನ್ಸ್ಟೇಬಲು ತಿರು ಅನ್ನೋ ವ್ಯಕ್ತಿ ಸುಮಾರು ಕಡೆ ರಿಸರ್ಚನ್ನು ಮಾಡ್ತಾರೆ. ಮತ್ತು ಆ ಕೊಲೆ ಆದ ಜಾಗದಲ್ಲಿ ತುಂಬ ಕಡೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಮತ್ತು ಅವರಿಗೆ ಬೇಕಾದಂಥ ವಸ್ತುಗಳು ಕೂಡ ಸಿಗ್ತವೆ. ಮತ್ತು ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಊರಿನ ಜನಗಳಿಗೆ ಹೇಳ್ತಾರೆ, ನಿಮ್ಮಲ್ಲೇ ಯಾರೋ ಒಬ್ಬರು ಕೊಲೆಯನ್ನು ಮಾಡಿದರೆ ಅದನ್ನು ಆದಷ್ಟು ಬೇಗ ಕಂಡುಹಿಡಿತೀನಿ ಅಂತೇಳಿ ಅವರ ಮುಂದೆನೇ ಹೇಳ್ಬಿಟ್ಟು ಹೊರಟೋಗ್ತಾರೆ. ಮತ್ತು ಕೊಲೆ ಆಗಿರೋ ವ್ಯಕ್ತಿ ಹಾಗೆಯೇ ಅವ್ರ ಫ್ಯಾಮಿಲಿಗಳೆಲ್ಲ ತುಂಬ ಬಾಧೆಯನ್ನು ಪಡ್ತಾ ಇರ್ತಾರೆ. ಮತ್ತು ಕೊಲೆ ಮಾಡಿದ ವ್ಯಕ್ತಿ ಮಾತ್ರ ಅಲ್ಲೇ ಊರಿನಲ್ಲಿ ಮತ್ತೆ ಕೊಲೆಯನ್ನು ಮಾಡ್ತೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಇದೇ ಮುಂದುವರಿತಾ ಇರುತ್ತೆ. ಇದನ್ನೆಲ್ಲ ನೋಡಿ ತುಂಬ ಬೇಜಾರನ್ನು ಮಾಡ್ಕೋತಾರೆ ಊರಿನ ಜನಗಳು. ಹಾಗೆಯೇ ತಿರು ಅನ್ನೋ ವ್ಯಕ್ತಿನೂ ಕೂಡ ತುಂಬ ಟೆನ್ಷನನ್ನು ಮಾಡ್ಕೊಂಡು ಈ ಕೊಲೆಗಳನ್ನು ನಿಲ್ಲಿಸಬೇಕು ಮತ್ತು ಊರಿನ ಜನಗಳನ್ನೆಲ್ಲ ಕಾಪಾಡಬೇಕು ಅಂತ ತುಂಬ ಬಾಧೆಯನ್ನು ಪಟ್ಟು ತಿರು ಅವರು ತನ್ನ ಕೆಲಸ ಬೇಗನೆ ಜಲ್ದಿಯನ್ನು ಮುಗಿಸ್ತಾರೆ. ಮತ್ತು ಕೊಲೆ ಆಗಿರೋ ವ್ಯಕ್ತಿನೂ ಕೂಡ ಕಂಡುಹಿಡಿತಾರೆ. ಮತ್ತು ಯಾರ್ಯಾರು ಕೊಲೆ ಆಗಿದ್ದಾರೆ ಮತ್ತು ಯಾರು ಕೊಲೆ ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಿದು ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತಾರೆ. ಹಾಗೆಯೇ ತಿರುನೂ ಕೂಡ ಅವರು ಊರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.